ओष्टापिदाना नकुली दंते परिवृता पविः सर्वस्यै वाचैशाना शार्वामिह वादये सर्ववागीश्वरो विष्णुः श्रीरूपो मां सुवादये नमोऽस्त्वनन्ताय सहस्रमूर्तये सहस्रपादाक्षि शिवोरुबाहवे सहस्रनाम्ने पुरुषाय शाश्वते सहस्रकोटि युगधारिणे नमः। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्री सहस्रजिते नमः। श्रीमते अनंतजिते नमः। विष्णो सहस्रनाम्नस्तु यत्तद्रूपसहस्रकं बृहती सहस्रमेतच्च तद्वक्तिः पृथक् पृथक्। 36 ಅಕ್ಷರಗಳನ್ನು ಒಳಗೊಂಡ ಛಂದಸ್ಸು ಬೃಹತಿ ಛಂದಸ್ಸು. ವಾಯುದೇವರೇ ಅದಕ್ಕೆ ಅಭಿಮಾನಿ ದೇವತೆ. ಅಂತಹ ಬೃಹತಿ ಛಂದಸ್ಸಿನ 1000 ಮಂತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸ್ತೋತ್ರ, ಶ್ರೇಷ್ಠವಾದ ಸ್ತೋತ್ರ ಬೃಹತಿ ಸಹಸ್ರ. ಆ ಬೃಹತಿ ಸಹಸ್ರ ಒಳಗೊಂಡಿರ್ತಕ್ಕಂತಹ 1000 ಮಂತ್ರಗಳು ಯಾವ ವಿಷ್ಣು ಸಹಸ್ರನಾಮದ ಪ್ರತಿಪಾದಕಗಳಾಗಿವೆ. ಅಂದರೆ ಒಂದೊಂದು ನಾಮವನ್ನು ಕೂಡ ಒಂದೊಂದು ಮಂತ್ರ ಪ್ರತಿಪಾದಿಸ್ತಾ ಇದೆ. ಅಂತಹ ನಾಮಗಳನ್ನು ಒಳಗೊಂಡಿರುವವ ಮಹಾವಿಷ್ಣು. ಅದನ್ನು ನಾವು ಸಹಸ್ರಜಿತ್ ಅನ್ನತಕ್ಕಂಥ ನಾಮಾರೂಢವಾಗಿ 306ನೇ ನಾಮ ವಿಷ್ಣು ಸಹಸ್ರನಾಮ. ಹಾಗೆ ಅನಂತಜಿತ್ ಅಂತ 307ನೇ ಸಹಸ್ರನಾಮ. ಅನಂತಜಿತೇ ನಮಃ, ಸಹಸ್ರಜಿತೇ ನಮಃ ಅಂತ 2 ನಾಮಾರೂಢವಾಗಿ ಭಗವಂತ ಹೇಗೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾಗಿದ್ದಾನೆ, ವಿಷ್ಣು ಸಹಸ್ರನಾಮಕ್ಕೂ ಮೂಲದಂತೆ ಇರತಕ್ಕಂತಹ, ವಿಷ್ಣು ಸಹಸ್ರನಾಮಕ್ಕೂ ವ್ಯಾಖ್ಯಾನ ರೂಪದಲ್ಲಿ ಇರತಕ್ಕಂತಹ ಬೃಹತಿ ಸಹಸ್ರದಿಂದ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ, ಇದನ್ನು ನಾವು ಈ ನಾಮಾರೂಢವಾಗಿ ನೋಡೋಣ. ಇಲ್ಲಿ ಜಿತ್ ಅಂತ ಬಂದಿದೆ. ಜಯ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಸೋಲಿಸುವುದು ಅನ್ನುವ ಅರ್ಥ ಹೇಗೆಯೋ ಹಾಗೆ ಹೊಂದುವುದು ಎನ್ನುವ ಅರ್ಥವೂ ಇದೆ. ಆಚಾರ್ಯರು ಚಾಂದೋಗ್ಯ ಭಾಷ್ಯದಲ್ಲಿ ಜಯೋ ನಾಮ ಪ್ರಾಪ್ತಿರೇವ ಧನಜಿತೆ ಸ್ವರ್ಜಿತೆ ಇತ್ಯಾದಿವತ್, ಧನಜಿತ್ ಸ್ವರ್ಜಿತ್ ಇತ್ಯಾದಿ ವ್ಯವಹಾರ ಹೇಗಿದೆಯೋ, ಹಣವನ್ನು ಹೊಂದಿದವ ಸ್ವರ್ಗವನ್ನು ಹೊಂದಿದವ ಎನ್ನುವ ಅರ್ಥದಲ್ಲೇ ಧನಜಿತ್ ಸ್ವರ್ಜಿತ್ ಅಂತ ಬಂದಿರುವಂತ. ಹಾಗಾಗಿ ಜಯ ಅನ್ನುವುದಕ್ಕೆ ಹೊಂದುವುದು ಅನ್ನುವ ಅರ್ಥವೂ ಇದೆ. ಹಾಗಾಗಿ ಸಹಸ್ರಜಿತ್ ಮತ್ತು ಅನಂತಜಿತ್ ಎನ್ನುವ ನಾಮಗಳಲ್ಲಿ ಏನು ಜಿತ್ ಅಂತ ಶಬ್ದ ಬಂದಿದೆ ಅದು ಹೊಂದಿರುವವ ಎನ್ನುವ ಅರ್ಥದಲ್ಲಿ ನಾವೀಗ ಇಟ್ಟುಕೊಳ್ಳೋಣ. ಭಗವಂತ 1000 ನಾಮಗಳನ್ನು ಹೊಂದಿದವ. ಸಹಸ್ರಜಿತ್, ಒಂದಲ್ಲ ಎರಡಲ್ಲ, 1000 ವಿಶ್ವಂ ವಿಷ್ಣು ವಶಕ್ಕಾರು ಅಂತ ಪ್ರಾರಂಭಿಸಿ ಸರ್ವಪ್ರಹರಣಾಯುಧ ಅಂತ ಕೊನೆಗೊಳ್ಳತಕ್ಕಂತಹ 1000 ನಾಮಗಳನ್ನು ಒಳಗೊಂಡವ. ಅದನ್ನು ಸಹಸ್ರಜಿತ್ ಅನ್ನುವ ನಾಮ ಹೇಳುತ್ತೆ. ಸಹಸ್ರಂ ಮುಂದೆ ಸಹಸ್ರನಾಮ ಜಾತಂ, ಸಹಸ್ರನಾಮಗಳ ಸಮೂಹ. ಅದನ್ನು ಜಯತಿ ಪ್ರಾಪ್ನೋತಿ ಇತಿ ಸಹಸ್ರಜಿತ್. ಹೀಗೆ ಹೇಳಿದಾಗ ಒಂದು ಸಂದೇಹ ಬರುತ್ತೆ. ನಾವು ಕೂಡ ಲೌಕಿಕವಾಗಿ ನಮ್ಮ ಅತ್ಯಂತ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂತಹ ಮೊಮ್ಮಕ್ಕಳಿರ್ಬೋದು, ಮಕ್ಕಳಿರ್ಬೋದು, ಅವರನ್ನು ಬೇರೆ 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 ಹೆಸರಿನಿಂದ ನಾವು ಕರೀತೇವೆ. ಅಂದಾಕ್ಷಣ ಅಷ್ಟು ಹೆಸರು ಅವರಿಗೆ ಇದೆ, ಅಂದಾಕ್ಷಣ ಅವರಿಗೆ ಹೆಗ್ಗಳಿಕೆ ಬರುತ್ತೇನೋ. ಹಾಗೆ ವಿಷ್ಣುವಿಗೆ 1000 ಹೆಸರುಗಳಿವೆ ಅನ್ನುವುದೇ ಒಂದು ದೊಡ್ಡ ಹೆಗ್ಗಳಿಕೆ ಅಂತ ಹೇಗೆ ಹೇಳುವುದು? ಆ ಒಂದು ಸಂದೇಹಕ್ಕೂ ಕೂಡ ಈ ನಾಮ ಉತ್ತರ ಕೊಡುತ್ತೆ. ಸಹಸ್ರಜಿತ್, ಸಹಸ್ರಜಿತ್ ಅನ್ನುವುದಕ್ಕೆ 1000 ನಾಮಗಳನ್ನು ಹೊಂದಿದವ ಅನ್ನುವುದು ಹೇಗೆ ಅರ್ಥವೋ, ಆ ನಾಮಗಳಿಂದ
ಪ್ರತಿಪಾದ್ಯಗಳಾಗಿರ್ತಕ್ಕಂತಹ 1000 ರೂಪಗಳನ್ನು ಹೊಂದಿದವ ಅಂತಲೂ ಅರ್ಥ. ಸಹಸ್ರಂ ಸಹಸ್ರ ರೂಪಜಾತಂ ಜಯತಿ ಪ್ರಾಪ್ನೋತಿ ಇತಿ ಸಹಸ್ರಜಿತ್. ಇದು ನೋಡಿ, ಸಹಸ್ರ ವಿಷ್ಣು ಸಹಸ್ರನಾಮಕ್ಕೂ ಇತರ ಸಹಸ್ರನಾಮ, ಅದು ಶಿವ ಸಹಸ್ರನಾಮ ಮಹಾಭಾರತದಲ್ಲಿ ಬರುವಂತಹದ್ದು, ಪದ್ಮಪುರಾಣದಲ್ಲಿ ಬರ್ತಕ್ಕಂತಹ ವಾಸುದೇವ ಸಹಸ್ರನಾಮ ಇರ್ಬೋದು. ಆ ಎಲ್ಲ ಸಹಸ್ರನಾಮಗಳಿಗಿಂತ ಈ ಸಹಸ್ರನಾಮಕ್ಕೆ ವೈಶಿಷ್ಟ್ಯದ ಒಂದು ಅಂಶ ಏನಂದ್ರೆ, ಆ ಸಹಸ್ರನಾಮಗಳು 1000 ಹೆಸರುಗಳನ್ನು ಆ ಭಗವಂತನ ಬಗ್ಗೆ ಅಥವಾ ರುದ್ರನ ಬಗ್ಗೆ ಹೇಳಬಹುದು. ಇಲ್ಲಿ ಹಾಗಲ್ಲ, ಭಗವಂತ 1000 ರೂಪಗಳನ್ನು ಹೊಂದಿದ್ದಾನೆ. ವಿಶ್ವ ಅನ್ನುವ ನಾಮದಿಂದ ಪ್ರತಿಪಾದ್ಯವಾದ ಒಂದು ರೂಪ, ವಿಷ್ಣು ಅನ್ನತಕ್ಕಂತಹ ನಾಮದಿಂದ ಪ್ರತಿಪಾದ್ಯವಾದ ಮತ್ತೊಂದು ರೂಪ, ಹೀಗೆ ಸರ್ವಪ್ರಹರ್ಣಾಯುಧ ಅನ್ನತಕ್ಕಂತಹ ನಾಮದಿಂದ ಪ್ರತಿಪಾದ್ಯವಾದ ಒಂದು ರೂಪ. 1000 ರೂಪಗಳನ್ನು ಹೊಂದಿದ್ದು ಅವುಗಳಿಗೆ ವಾಚಕಗಳಾಗಿರ್ತಕ್ಕಂತಹ 1000 ನಾಮಗಳನ್ನು ಹೊಂದಿರುವವ. ಹಾಗಾಗಿ ಸಹಸ್ರಜಿತ್ ಅನ್ನುವ ನಾಮದಿಂದ 1000 ನಾಮಗಳನ್ನು ಹೊಂದಿದವ, ಆ ನಾಮಗಳ ಪ್ರತಿಪಾದ್ಯಗಳಾಗಿ 1000 ರೂಪಗಳನ್ನು ಹೊಂದಿದವ. ಸರಿ, 1000 ರೂಪಗಳನ್ನು ಹೊಂದಿದ್ದಾನೆ ಅನ್ನುವುದು ಕೂಡ ಅದು ಹೇಗೆ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ? ಏನೋ 1000 ರೂಪಗಳನ್ನು ಹೊಂದಿದ್ದಾನೆ. ಅಥವಾ ಇನ್ನೊಂದು ಸಂದೇಹ ಇದೆ, 1000 ರೂಪಗಳೆಯೋ ಅಥವಾ 1000ಕ್ಕಿಂತ ಹೆಚ್ಚು ರೂಪಗಳೋ? ಯಾಕೆಂದ್ರೆ ಶಂಕರಾಚಾರ್ಯರ ಭಾಷ್ಯ ಅಂತ ಒಂದು ಪ್ರಸಿದ್ಧ ವಿಷ್ಣು ಸಹಸ್ರನಾಮ, ಅದರಲ್ಲಿ ಅವರು ಹೇಳ್ತಾರೆ, ಇಲ್ಲಿ 1000 ನಾಮಗಳೇ ಅಂತ ನಿಯಮ ಇಲ್ಲ, ಇನ್ನೂ 1000ಕ್ಕಿಂತಲೂ 5-6 ನಾಮಗಳು ಹೆಚ್ಚಾಗುತ್ತೆ. ಅಂದ್ರೆ ಪೂರ್ಣಾಂಕವನ್ನು ನಿರ್ದೇಶನ ಮಾಡಬೇಕು ಅನ್ನುವುದಕ್ಕಾಗಿ ಸಹಸ್ರನಾಮ ಅಂತ ಹೆಸರು ಬಂದಿರುವಂತಹದ್ದು. ಹಾಗಾಗಿ ಸಹಸ್ರನಾಮದಲ್ಲಿ ಪ್ರತಿಪಾದ್ಯಗಳಾಗಿರ್ತಕ್ಕಂತಹ ಭಗವದ್ ರೂಪಗಳು 1000, ಸಹಸ್ರನಾಮಗಳಲ್ಲಿ ಇರ್ತಕ್ಕಂಥ ಘಟಕಗಳಾಗಿರ್ತಕ್ಕಂತಹ ನಾಮಗಳು 1000. ಅಂದ್ರೆ ಕರಾರುವಕ್ಕಾಗಿ 1000ಗಳು ಹೆಚ್ಚು ಕಡಿಮೆ ಇದೆಯೋ ಅಂತಲೂ ಸಂದೇಹ ಬರುತ್ತೆ. ಅದಕ್ಕೆ ಸಹಸ್ರಜಿತ್ ಅಂತ ಬಂತು. ಈ ಸಹಸ್ರನಾಮಗಳಿಗೆ ವ್ಯಾಖ್ಯಾನ ರೂಪದಲ್ಲಿ 1000 ಬೃಹತಿ ಸಹಸ್ರ ಮಂತ್ರಗಳನ್ನು ಹೊಂದಿದವ. ಸಹಸ್ರಜಿತ್, ಸಹಸ್ರಂ ಬೃಹತಿ ಸಹಸ್ರಂ ವ್ಯಾಖ್ಯಾನ ರೂಪತೆಯ ಜಯತಿ ಪ್ರಾಪ್ನೋತಿ ಇತಿ ಸಹಸ್ರಜಿತ್. ವಿಷ್ಣು ಸಹಸ್ರನಾಮದಲ್ಲಿ ಏನು ನಾಮಗಳು ಬಂದಿವೆ, ಆ ನಾಮಗಳೆಲ್ಲ ಬೃಹತಿ ಸಹಸ್ರದಲ್ಲಿ ಸೇರಿರ್ತಕ್ಕಂತಹ 1000 ನಾಮಗಳ ವ್ಯಾಖ್ಯೆಯ ರೂಪದಲ್ಲಿ ಇರುವಂಥದ್ದು. ಅದರ ಮೂಲ ವಿಶ್ವ ಅನ್ನುವುದು ಒಂದು ಮಂತ್ರದ ಮೂಲ, ವಿಷ್ಣು ಅನ್ನುವುದು ಮತ್ತೊಂದು ಮಂತ್ರದ ಮೂಲ, ಹೀಗೆ ಇರುವಂತ. ಹಾಗಾಗಿ ಸಹಸ್ರಜಿತ್ ಅಂದ್ರೆ ಈ ಸಹಸ್ರನಾಮದಲ್ಲಿ ಬಂದಿರತಕ್ಕಂತಹ ನಾಮಗಳು ಮತ್ತೆ ನಾಮಗಳಿಂದ ಪ್ರತಿಪಾದ್ಯಗಳಾದ ರೂಪಗಳು, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೃಹತಿ ಸಹಸ್ರ ಅನ್ನತಕ್ಕಂತಹ 1000 ಋಗ್ಮಂತ್ರಗಳನ್ನು, ಬೃಹತಿ ಛಂದಸ್ಸಿನ ಋಗ್ಮಂತ್ರಗಳನ್ನು ವ್ಯಾಖ್ಯಾನ ರೂಪದಲ್ಲಿ ಹೊಂದಿರುವಂತಹ. ಇಲ್ಲಿ ಬೃಹತಿ ಸಹಸ್ರವನ್ನು ವ್ಯಾಖ್ಯಾನವಾಗಿ ಹೊಂದಿರುವವ ಅನ್ನುವುದು ಯಾಕೆ ಒಂದು ಹೆಗ್ಗಳಿಕೆ? ಮತ್ತೆ ಬೃಹತಿ ಸಹಸ್ರಕ್ಕೆ ಅಷ್ಟೊಂದು ಮಹತ್ವ ಇದೆ. ಬೃಹತಿ ಛಂದಸ್ಸಿನ 1000 ಮಂತ್ರಗಳು ಒಟ್ಟು 72,000 ಅಕ್ಷರಗಳನ್ನು ಒಳಗೊಂಡಿರುವವು. 36,000 ವ್ಯಂಜನಾಕ್ಷರಗಳು, 36,000 ಸ್ವರಾಕ್ಷರಗಳು, 36,000 ಸ್ವರಾಕ್ಷರ, 36,000 ವ್ಯಂಜನಾಕ್ಷರಗಳನ್ನು ಒಳಗೊಂಡಿರುವಂಥದ್ದು. ಇದನ್ನು ನಾವು ಸಹಸ್ರಜಿತ್ ನಾಮದಿಂದ ನೋಡ್ತೀವಿ. ಸಹಸ್ರ ಅಂದ್ರೆ ಒಂದೇ 1000 ಅಂತಲ್ಲ, 72,000 ನಾಮಗಳನ್ನು ಅಕ್ಷರಗಳನ್ನು ಹೊಂದುವಂತೆ ಮಾಡಿದವು. ಇದು ಭಗವಂತನ ಲೀಲೆ. ಬೃಹತಿ ಸಹಸ್ರದಲ್ಲಿ ಒಟ್ಟು 72,000 ಅಕ್ಷರಗಳು ಒಳಗೊಳ್ಳುವಂತೆ ಮಾಡಿದವ ಭಗವಂತ. ಸಹಸ್ರಂ 72 ಸಹಸ್ರ ಅಕ್ಷರ ಸಹಸ್ರ ಜಾತಂ ಜಾಪಯತಿ ಇತಿ ಸಹಸ್ರಜಿತ್, ಹೊಂದುವಂತೆ ಮಾಡಿದವ ಅಂತರ್ನೀತ ನಿಜ ಅಂತ ಸಹಸ್ರಜಿತ್. ಸರಿ, ಅಷ್ಟು ಅಕ್ಷರಗಳು ಹೊಂದಿರ್ಬೋದು, ಅದೊಂದೇನು ಮಹತ್ವ ಅಂದ್ರೆ ಮತ್ತೆ ಪುನಃ ಆ ಅಕ್ಷರಗಳಿಂದ ಪ್ರತಿಪಾದ್ಯಗಳಾಗಿರ್ತಕ್ಕಂತಹ 72,000 ರೂಪಗಳನ್ನು ಹೊಂದಿದ
ಬೃಹತಿ ಸಹಸ್ರದ 72,000 ಅಕ್ಷರಗಳೇನಿವೆ ಅವುಗಳಿಂದ ಪ್ರತಿಪಾದ್ಯಗಳಾಗಿರ್ತಕ್ಕಂಥ 72,000 ಭಗವಂತನ ರೂಪಗಳಿವೆ. 36,000 ಬಲಬದಿಯ ಪ್ರತಿಯೊಬ್ಬ ಶರೀರದ ಜೀವನ ಶರೀರದ ಬಲಮಗ್ಗುನಲ್ಲಿ ಇರತಕ್ಕಂಥ 36,000 ನಾಡಿಗಳಲ್ಲಿರುವ ಭಗವದ್ ರೂಪ. ಮತ್ತೆ ಎಡಬದಿಯಲ್ಲಿರ್ತಕ್ಕಂಥ 36,000 ನಾಡಿಗಳಲ್ಲಿರುವ ಭಗವದ್ ರೂಪ. ಹೀಗಾಗಿ ಒಟ್ಟು 72,000 ನಾಡಿಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳನ್ನು ಪ್ರತಿಪಾದಿಸುವ ಆ ಅಕ್ಷರಗಳು. ಅಷ್ಟು ಮಾತ್ರ ಅಲ್ಲ, ಒಬ್ಬ ಮನುಷ್ಯ 100 ವರ್ಷ ಬದುಕಿದ್ದಾನೆ ಅಂದ್ರೆ ಒಟ್ಟು 36,000 ಹಗಲು 36,000 ರಾತ್ರಿ ಅವ ಬದುಕಿದಂತೆ ಆಗುತ್ತೆ. ಹಾಗಾದ್ರೆ ಒಟ್ಟು 72,000 ಅವಧಿಗಳನ್ನು ಅವ ಬದುಕಿದಂತೆ ಆಗುತ್ತೆ. ಆ 72,000 ಅವಧಿಗಳೇನಿವೆ ಅವುಗಳನ್ನು ನಿಯಮಿಸಲಿಕ್ಕೆ ಭಗವಂತನ 72,000 ರೂಪಗಳಿವೆ. ಹಾಗಾಗಿ ಸಹಸ್ರಜಿತ್ ಅಂದ್ರೆ 72 ರೂಪಾನಾಂ ಜಾತಂ ಜಯತಿ ಪ್ರಾಪ್ನೋತಿ, ಆ ರೂಪಗಳನ್ನು ಹೊಂದಿರುವವ. ಅಂತಹ 72,000 ರೂಪಗಳನ್ನು ಹೊಂದಿರತಕ್ಕಂತಹ ಅವುಗಳನ್ನು ಪ್ರತಿಪಾದಿಸತಕ್ಕಂತಹ ಏನು ಬೃಹತಿ ಸಹಸ್ರ, ಅದು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ರೂಪದಲ್ಲಿದೆ ಅಂದ್ರೆ ಅದೊಂದು ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಮಹತ್ವ. ಬೇರೆ ಸಹಸ್ರನಾಮಗಳು ಇದ್ರೂ ಕೂಡ ಬೇರೆ ಯಾವ ಸಹಸ್ರನಾಮಕ್ಕೂ ಕೂಡ ಇಷ್ಟೊಂದು ಮಹತ್ವ ಇಲ್ಲ. ಇದು ಬೃಹತಿ ಸಹಸ್ರ ಅನ್ನೋದು ಒಂದು ರೀತಿಯಿಂದ ಜೀವನಶಾಸ್ತ್ರ. ಜೀವನದಲ್ಲಿ ಘಟಕವಾಗಿರ್ತಕ್ಕಂಥದ್ದು 2 ಅಂಶಗಳು. ಒಂದು ನಮ್ಮ ಆಯುಷ್ಯ, ಮತ್ತೊಂದು ನಮ್ಮ ಶರೀರ. ಹಾಗಾಗಿ ಶರೀರದಲ್ಲಿ ಕಂಬದಂತೆ ಇರತಕ್ಕಂಥವುಗಳು 72,000 ನಾಡಿಗಳು. ಅವುಗಳನ್ನು ನಿಯಮಿಸುವ 72,000 ಭಗವದ್ ರೂಪಗಳನ್ನು ವಿಷ್ಣು ಸಹಸ್ರನಾಮ ಆಕೆ ಮೂಲವಾಗಿರ್ತಕ್ಕಂಥ ಬೃಹತಿ ಸಹಸ್ರನಾಮ ಸ್ತುತಿಸ್ತಾ ಇದೆ. ಹಾಗೆ ಆಯುಷ್ಯದಲ್ಲಿ ಇರ್ತಕ್ಕಂಥ 100 ವರ್ಷ ಆಯುಷ್ಯದಲ್ಲಿ ಇರ್ತಕ್ಕಂತಹ 72,000 ಅವಧಿಗಳು, 36,000 ಹಗಲು 36,000. ಯಾಕೆಂದ್ರೆ 360 ಒಂದು ವರ್ಷಕ್ಕೆ 360 ದಿವಸ ಅಂದಾಗ ಒಟ್ಟು 36,000 ಹಗಲು 36,000 ರಾತ್ರಿ ಆಗುತ್ತೆ. ಅಷ್ಟು 72,000 ಅವಧಿಗಳನ್ನು ನಿಯಮಿಸ್ತಾ ಇರ್ತಕ್ಕಂಥ ಭಗವದ್ ರೂಪಗಳು ಆ ರೂಪಗಳ ಸ್ತೋತ್ರ ರೂಪದಲ್ಲಿ ಇರುವಂತಹ. ಹಾಗಾಗಿ ಜೀವನದ ಪ್ರಮುಖ ಘಟಕಗಳಾಗಿರ್ತಕ್ಕಂತಹ ಆಯುಷ್ಯ ಮತ್ತೆ ದೇಹಕ್ಕೆ ಸಂಬಂಧಪಟ್ಟ ಭಗವದ್ ರೂಪಗಳ ಸ್ತೋತ್ರ ರೂಪದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬೃಹತಿ ಸಹಸ್ರ ಅನ್ನುವುದು ಒಂದು ದೊಡ್ಡ ಸ್ತೋತ್ರ. ಆ ಸ್ತೋತ್ರ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪದಲ್ಲಿದೆ ಅಂದ್ರೆ ವಿಷ್ಣು ಸಹಸ್ರನಾಮ ಎಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ತೋತ್ರ ಆಗಿರ್ಬೇಕು. ಹಾಗಾಗಿ ಸಹಸ್ರಜಿತ್ ಅಂದಾಗ ವಿಷ್ಣು ಸಹಸ್ರನಾಮ ತನಗೆ ವ್ಯಾಖ್ಯಾನ ರೂಪದಲ್ಲಿ ಬೃಹತಿ ಸಹಸ್ರವನ್ನು ವ್ಯಾಖ್ಯಾನ ರೂಪದಲ್ಲಿ ಹೊಂದುವಂತೆ ಮಾಡಿದವ ಅಂತ. ಜಿತ್ ಅಂದ್ರೆ ಜಾಪಯತಿ, ಹೊಂದುವಂತೆ ಮಾಡಿದವ ಅನ್ನುವ ಅರ್ಥವು ಅದರಿಂದ ಹೊರಡುತ್ತೆ. ಇನ್ನೂ ಸ್ವಾರಸ್ಯ ಅಂದ್ರೆ ವಿಷ್ಣು ಸಹಸ್ರನಾಮದ ಮತ್ತೊಂದು ಹೆಗ್ಗಳಿಕೆ, ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯಗಳಾಗಿರ್ತಕ್ಕಂತಹ ಭಗವದ್ ರೂಪಗಳು ಅವುಗಳು ಹೇಗೆ ನಿತ್ಯವಾದವುಗಳು, ಹಾಗೆ ವಿಷ್ಣು ಸಹಸ್ರನಾಮ ಕೂಡ ನಿತ್ಯವಾದದ್ದು. ಸಾಮಾನ್ಯ ಬೇರೆ ಸಹಸ್ರನಾಮಗಳೆಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿರ್ಮಿತವಾದವುಗಳು. ಆದರೆ ವಿಷ್ಣು ಸಹಸ್ರನಾಮ ಹಾಗಲ್ಲ. ಭೀಷ್ಮಾಚಾರ್ಯ ಹೇಳ್ತಾರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಅಂತ. ಋಷಿಗಳು ಈಗಾಗಲೇ ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಯೋಚಿಸುವುದೇನು, ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಭೀಷ್ಮನ ಮೂಲಕ ಬೆಳಕಿಗೆ ಬಂದದ್ದು ಅಂತ. ಬೆಳಕಿಗೆ ಬಂದದ್ದು ಆಗಿರಬಹುದು, ಆದರೆ ಭೀಷ್ಮನು ಹೇಳುವಂತಹ ಮಾತು ಏನು ಅಂದ್ರೆ, ಈಗಾಗಲೇ ಋಷಿಗಳು ತಮ್ಮ ವಿನಿಯೋಗದಲ್ಲಿ ಅದನ್ನು ವಿನಿಯೋಗಿಸಿಕೊಂಡಿದ್ದಾರೆ. ಅಂಥವುಗಳನ್ನು ತಾನೇ ವಕ್ಷಾಮಿ ಭೂತಯ, ಅವುಗಳನ್ನು ನಿನ್ನ ಮುಂದೆ ಪ್ರಸ್ತುತಪಡಿಸ್ತೇನೆ. ಹಾಗಾಗಿ ಅವುಗಳು ನಿತ್ಯವಾದವು. ಸಹಸ್ರಜಿತ್ ಅಂದ್ರೆ, ಸಹಸ್ರ ಅಂದ್ರೆ 999 ಕೂಡಿಸುವುದು, ಅದೊಂದು ಆಯ್ತು 1000 ಅಂತ ಸಂಖ್ಯೆ ಅಲ್ಲದೆ, ಸಹಸ್ರ ಅನ್ನುವುದಕ್ಕೆ ಸಹಸರಣಾತ್ ಸಹಸ್ರ, ಜೊತೆಗೇ ಇರುವಂತ ಈ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪಗಳು ಆ ನಾಮಗಳ ಜೊತೆಗೇ ಇರುವಂತ, ಹಾಗೆ ಆ ನಾಮಗಳು ಆ ರೂಪದ ಜೊತೆಗೇ ಇರುವಂಥವು.
ಬ್ರಹ್ಮ ಯಾವತ್ ತಾವತಿ ವಾಕ್ ಅಂತ. ಬ್ರಹ್ಮ ಎಷ್ಟರವರೆಗೆ ಇರ್ತಾನೋ, 1000 ರೂಪದ ಭಗವಂತ ಎಷ್ಟರವರೆಗೆ ಇರ್ತಾನೋ ಅಷ್ಟರವರೆಗೂ ಕೂಡ ಆ ನಾಮಗಳು ಇವೆ. ಹಾಗಾಗಿ ನಾಮ ಹೇಗೆ ನಿತ್ಯವೋ, ಭಗವಂತ ಹೇಗೆ ನಿತ್ಯನೋ ಹಾಗೆ ಅವನ 1000 ರೂಪಗಳು ನಿತ್ಯ. 1000 ರೂಪಗಳು ನಿತ್ಯ ಆದಂತೆ 1000 ನಾಮಗಳು ಕೂಡ ನಿತ್ಯವಾದವು. ಹಾಗಾಗಿ ಸಹಸ್ರ ಅಂದಾಗ ಸಹ ಸರತಿ, ಸಹೈವ ಸರತಿ, ನಾಮಗಳ ಜೊತೆಗೇ ಇರುವವುಗಳು, ಹಾಗೆ ಹೆಸರುಗಳ ಒಳಗೆ ಜೊತೆಗೇ ಇರುವವುಗಳು ನಾಮ. ಹಾಗಾಗಿ ನಾಮ ಮತ್ತು ರೂಪಗಳ ಒಂದು ಸಾಹಿತ್ಯವನ್ನು ಆ ಸಹಸ್ರ ಅನ್ನತಕ್ಕಂಥ ಒಂದು ಹೆಸರು ಸೂಚಿಸ್ತಾ ಇದೆ. ಅದನ್ನ ಸಹಸ್ರಜಿತ್ ಅಂದ್ರೆ ಜೊತೆಗೆ ಇರ್ತಕ್ಕಂತಹ ನಾಮಗಳು, ರೂಪದ ಜೊತೆಗೆ ಇರ್ತಕ್ಕಂತಹ ನಾಮಗಳು, ಹಾಗೆ ನಾಮದ ಜೊತೆಗೆ ಇರ್ತಕ್ಕಂಥ ರೂಪಗಳು, ಅವುಗಳನ್ನು ಹೊಂದಿದವ ಅನ್ನೋದು ಅದಕ್ಕೆ ಮತ್ತೊಂದು ಅರ್ಥ. ಹಾಗಾಗಿ ಬೇರೆ ಸಹಸ್ರನಾಮಗಳಲ್ಲಿ ಹಾಗಲ್ಲ, ಅವುಗಳು ಆಯಾ ಕಾಲಘಟ್ಟದಲ್ಲಿ ನಿರ್ಮಿತವಾದವುಗಳು, ಅಷ್ಟರವರೆಗೆ ಆ ನಾಮಗಳು ಇರುವುದಿಲ್ಲ. ಆದ್ರೆ ಇದು ಹಾಗಲ್ಲ, ಯಾವತ್ತೂ ಇರುವಂತದ್ದು. ಯಾಕೆಂದ್ರೆ ಬೃಹತಿ ಸಹಸ್ರ ಅನ್ನುವುದು ಅದು ಅಪೌರುಷೇಯವಾದ ಮಂತ್ರಗಳ ಸಂಗ್ರಹ. ಅದು ಈ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪದಲ್ಲಿದೆ. ಅಂದ್ರೆ ವ್ಯಾಖ್ಯಾನ ಅನ್ನೋದು ನಿತ್ಯ ಅಂದ ಮೇಲೆ ವ್ಯಾಖ್ಯೆಯು ಕೂಡ ನಿತ್ಯ ಆಗಿರಲೇಬೇಕು. ಹಾಗಾಗಿ ಸಹಸ್ರಜಿತ್ ಅನ್ನತಕ್ಕಂಥ ನಾಮ ಅನ್ನುವುದು ವಿಷ್ಣು ಸಹಸ್ರನಾಮಗಳು ನಿತ್ಯವಾದವುಗಳು. ಆ ವಿಷ್ಣು ಸಹಸ್ರನಾಮಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಹೇಗೆ ನಿತ್ಯವೋ ಹಾಗೆ ಆ ವಿಷ್ಣು ಸಹಸ್ರನಾಮ ಕೂಡ ಯಾವತ್ತೂ ಆ ರೂಪಗಳ ಜೊತೆಗೇ ಇರುವಂತಹದ್ದು ಅನ್ನುವುದನ್ನು ಕೂಡ ಹೇಳ್ತಾರೆ. ನಾಮ್ನಾ ಸಹಸ್ರತೇರೇವ ರೂಪಾಣಾಂ ವಾ ಸಹಸ್ರತ ಅಂತ. ಸಹೈವ ಅನಂತ ರೂಪೇ ಇತ್ತು ಸಹ ಸರಣೇನ ಸಹಸ್ರಕಂ ಅಂತ ಆಚಾರ್ಯರು ಅದನ್ನು ಆ ಸಹಸ್ರನಾಮ ಅನ್ನುವಲ್ಲಿ ಸಹಸ್ರ ಅನ್ನುವುದಕ್ಕೆ ಈ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಹಸ್ರಜಿತ್ ಜೊತೆಗೆ ಅನಂತಜಿತ್, ಸಹಸ್ರ ನಾಮಗಳನ್ನು ಒಳಗೊಂಡಿದ್ದಾನೆ. ಆದರೆ ಬರೇ 1000 ಮಾತ್ರ ಅಲ್ಲ, ಅನಂತ ನಾಮ, ಅನಂತಜಿತ್ ಅಂತ ಆಚಾರ್ಯ ಅಲ್ಲಿ ಹೇಳ್ತಾರೆ. ನಾವು ಸಹಸ್ರನಾಮ ಅಂತ ಹೇಳ್ತೇವೆ, 1000 ಹೆಸರುಗಳು, ಅವುಗಳಿಂದ ಪ್ರತಿಪಾದ್ಯವಾದ 1000 ರೂಪಗಳು ಅಂತ ಹೀಗೆ ಭಾವಿಸಬೇಡಿ. ಅನಂತ ರೂಪೋ ಹಿ ಹರಿ ಶಬ್ದೋಪೇಶ ಅನಂತದ ಭಗವಂತ ಅನಂತ ರೂಪ, ಅವನನ್ನು ಪ್ರತಿಪಾದಿಸತಕ್ಕಂಥ ನಾಮಗಳು ಕೂಡ ಅನಂತ ನಾಮಗಳು. ಸಹಸ್ರ ಶಬ್ದೋಪ್ಯಮಿತಂ ಯಥೋ ಅಮಿತಾನ್ಯತಃ ಯತ್ ಸಹಸ್ರಂ ತತ್ ಸರ್ವಂ ಅಂತ ಒಂದು ಐತರೇಯ ಉಪನಿಷತ್ತಿನ ಒಂದು ಮಾತು. ಸಹಸ್ರ ಅಂದ್ರೆ ಸರ್ವ ಅಂತಲೇ ಅರ್ಥ. ಹಾಗಾಗಿ ಸಹಸ್ರನಾಮ ಅಂದ್ರೆ ಸರ್ವನಾಮ, ಅನಂತನಾಮ ಅಂತಲೇ ಅರ್ಥ. ನಾಮಾನಿ ವಿಷ್ಣು ಉಚ್ಚಂತೆ ಸಹಸ್ರಮಿತಿ ಚಾಖ್ಯಯ. ಹಾಗೆ ಅನಂತನಾಮಗಳನ್ನೇ ಸಹಸ್ರನಾಮ ಅಂತ ಅದನ್ನು ಹೇಳ್ತಾ ಇರುವುದು ಹೊರತು 1000 ನಾಮಗಳು ಅಂತಲೇ ಅದಕ್ಕೆ ಅರ್ಥ ಅಲ್ಲ. ಅನಂತನಾಮ ವಚನೆ ತ್ವಶಕ್ತತ್ವ ಸಹಸ್ರ. ಅನಂತನಾಮಗಳನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ 1000 ನಾಮಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹದ್ದು. ಹಾಗಾಗಿ ಸಹಸ್ರನಾಮ ಅಂದಾಗ ಅಲ್ಲಿ ಬರೇ 1000 ನಾಮಗಳಲ್ಲ, ಅನಂತ ನಾಮಗಳು, ಬರೇ 1000 ಗುಣಗಳು ಮಾತ್ರ ಅಲ್ಲ, ಅನಂತ ಗುಣಗಳು ಇವೆ ಅನ್ನುವುದನ್ನು ನಾವು ಅನಂತಜಿತ್ ಎನ್ನುವ ನಾಮದಿಂದ ಚಿಂತನೆ ಮಾಡಿ. ಅನಂತಂ ಜಯತಿ ಪ್ರಾಪ್ನೋತಿ, ಅನಂತ ರೂಪಗಳನ್ನು ಅನಂತ ನಾಮಗಳನ್ನು ಹೊಂದಿರುವವ. ಹೇಗೆ? ಈಗ ವಿಷ್ಣು ವಶಕ್ಕಾರ 1000 ನಾಮಗಳಿರುವುದು, ಅದರಲ್ಲಿ ಅನಂತ ನಾಮಗಳು ಹೇಗೆ? ಒಂದು ಚಿಂತನೆ ಹೀಗಿದೆ ನೋಡಿ. 51 ಅಕ್ಷರಗಳು ಅಂತ ಇರುವುದು. 51 ಅಕ್ಷರಗಳನ್ನು ಅಕಾರದಿಂದ ಷ್ಟಕಾರದವರೆಗೆ 51 ಅಕ್ಷರಗಳನ್ನು ಆಚಾರ್ಯರು ಗುರುತಿಸಿದ್ದಾರೆ. ಹಾಗಂತ 51 ಅಕ್ಷರಗಳಲ್ಲ ಅಂತ ಹೇಳ್ತಾರೆ, ಅನಂತ ಅಕ್ಷರಗಳು ಅಂತ. ಹೇಗೆಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಉಚ್ಚಾರಣೆಗೆ ಅನುಗುಣವಾಗಿ ಆಯಾ ಅಕ್ಷರ ಅಭಿವ್ಯಕ್ತವಾಗುತ್ತದೆ. ಹಾಗಾಗಿ ಒಬ್ಬ ಆ ಅಂತ ಹೇಳಿದ ಅದೊಂದು ಅಕ್ಷರ ಆಯಿತು, ಇನ್ನೊಬ್ಬ ತನ್ನ ಉಚ್ಚಾರಣೆಯನ್ನು ಸೇರಿಸಿ ಆ ಅಂತ ಹೇಳಿದ ಅದೊಂದು ಅಕ್ಷರ, ಅದು ಬೇರೆ ಅಕ್ಷರ, ಅವನ ಉಚ್ಚಾರಣೆಗೆ ಸಂಬಂಧಪಡುವುದು. ಹೀಗೆ ಅಕ್ಷರಗಳು 51 ಆದರೂ ಕೂಡ ಆಯಾ ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ಹೇಗೆ ಅನಂತ ವರ್ಣಗಳು ಅಂತ ವ್ಯವಹರಿಸಲ್ಪಡುತ್ತೋ ಹಾಗೆ ಈಗ ವಿಶ್ವಂ ಅಂತ ಒಬ್ಬ ಹೇಳಿದೆ, ಇನ್ನೊಬ್ಬ ಉಚ್ಚಾರಣೆಗೆ ಸಂಬಂಧಪಟ್ಟಂತೆ ವಿಶ್ವ ಅಂತ ಹೇಳಿದ್ರೆ ಅದು ಬೇರೆಯಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅನಂತ ನಾಮಗಳು.
ಹಾಗೆ ವಿಶ್ವನಲ್ಲಿ ಘಟಕಗಳಾಗಿರ್ತಕ್ಕಂಥ ಏನು ವರ್ಣ ಇದೆ, ಏನು ಸ್ವರ ಇದೆ, ಅದರಿಂದೆಲ್ಲವೂ ಕೂಡ ಭಗವಂತ ಪ್ರತಿಪಾದ್ಯ. ಹಾಗಾಗಿ ಆ ದೃಷ್ಟಿಯಿಂದಲೂ ಕೂಡ ಅನಂತ ನಾಮಗಳು ಅಲ್ಲಿ ಇದ್ದಂತೆ ಆಗುತ್ತೆ. ಅಲ್ಲದೆ ಅಲ್ಲಿ ಅನಂತ ಜಿತ್ ಸಹಸ್ರನಾಮಗಳನ್ನು ಒಳಗೊಂಡರೂ ಕೂಡ ಅನಂತ ಗುಣಗಳನ್ನು ಒಳಗೊಂಡಿದ್ದಾನೆ. ಹೇಗೆ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಆಚಾರ್ಯರು ಅಡೂರು ಅಂತ ಕೇರಳದ ಒಂದು ಪ್ರದೇಶ, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಮ್ಮೆ ಯಾವುದೋ ಒಂದು ಮಂತ್ರಾರ್ಥದ ಚಿಂತನೆ ನಡೆಯುತ್ತೆ. ಆಗ ಆಚಾರ್ಯ ಒಂದು ಅರ್ಥ ಹೇಳ್ತಾರೆ, ಆದರೆ ಅಲ್ಲಿ ವಿದ್ವಾಂಸರು ಹೇಳ್ತಾರೆ ಅದಕ್ಕೆ ಇನ್ನೊಂದು ಅರ್ಥ, ಈ ಅರ್ಥ ಅಲ್ಲ, ಅದಕ್ಕೆ ಪ್ರಸಿದ್ಧ ಇರುವ ಅರ್ಥ ಇದು ಅಂತ. ಆಗ ಆಚಾರ್ಯ ಹೇಳ್ತಾರೆ ವೇದಕ್ಕೆ ಒಂದೇ ಅರ್ಥ ಅಂತ ನಿಯಮ ಇಲ್ಲ, ತ್ಯರ್ಥತಾಂ ಶ್ರುತುಷು ವಿತ್ತ, ವೇದಗಳಲ್ಲಿ ಕನಿಷ್ಠ 3 ಅರ್ಥಗಳು. ಹಾಗೇನೆ ದಶಾರ್ಥಂ ಭಾರತಂ, ಮಹಾಭಾರತಕ್ಕೆ 1,00,000 ಶ್ಲೋಕಕ್ಕೆ ಕನಿಷ್ಠ ಪಕ್ಷ 10 ಅರ್ಥಗಳಿವೆ. ಹಾಗೆ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ, ವಿಷ್ಣು ಸಹಸ್ರನಾಮ ಏನಿದೆ ಅದು ಕನಿಷ್ಠ ಪಕ್ಷ ಒಂದೊಂದು ನಾಮವು ಕೂಡ 100 ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಇದು ಋಗ್ಭಾಷ್ಯದಲ್ಲಿ ಆಚಾರ್ಯರು ಸ್ಕಾಂದವನ್ನು ಉಲ್ಲೇಖ ಮಾಡಿದ್ದಾರೆ. ಆ ಸ್ಕಾಂದದ ಆಧಾರದಲ್ಲಿ ಆಚಾರ್ಯರು ಹೇಳಿ ಬಂದರು. ಆಗ ಅಲ್ಲಿ ವಿದ್ವಾಂಸರೆಲ್ಲ ತಕರಾರು ಮಾಡಿದ್ರು, ಆಚಾರ್ಯರು ಅದರ ಅರ್ಥ ಹೇಳಿದ್ರು, ಕೆಲವು ಅರ್ಥ ಹೇಳಿದಾಗಲೇ ಸಾಕು ಅಂತ ನಿಲ್ಲಿಸಿದ್ರು. ಹೀಗೆಲ್ಲ ಆಯ್ಕೆ ಬರುತ್ತೆ. ನಮಗೆ ಈಗ ಪ್ರಕೃತಕ್ಕೆ ಬೇಕಾಗಿರುವಂತಹದ್ದು ವಿಷ್ಣು ಸಹಸ್ರನಾಮ 100 ಅರ್ಥಗಳನ್ನು ಒಳಗೊಂಡದ್ದು ಇರಬಹುದು. ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಅರ್ಥಗಳು ಹೊರಡುತ್ತೆ. ಹಾಗಾಗಿ ಅನೇಕ ಗುಣಗಳು ಇವೆ, ಆ ಅರ್ಥಗಳಿಗೆ ಸಂಬಂಧಪಟ್ಟ ಗುಣಗಳಿವೆ. ಅದು ಅನಂತ ಗುಣಗಳು ಹೇಗೆ ಪ್ರತಿಪಾದ್ಯ ನೋಡಿ, ಹೀಗೆ ಇರುತ್ತೆ. ಈಗ ವಿಶ್ವಂ ಅಂತ ಇದೆ. ವಿಶ್ವಂ ಅನ್ನುವುದಕ್ಕೆ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ ಅಂತ ಒಂದು ಅರ್ಥ. ಆದರೆ ಈ ಅರ್ಥವೇ ಬೇರೆ ಬೇರೆ ಆಗುತ್ತೆ. ಲಕ್ಷ್ಮಿಯಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ, ಚತುರ್ಮುಖನಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ, ರುದ್ರನಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ, ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ, ಹೀಗೆಲ್ಲ ನಾವು ಇಟ್ಟುಕೊಂಡಾಗ ಇದು ಬೇರೆ ಬೇರೆ ಗುಣವನ್ನು ಹೇಳುತ್ತೆ. ಯಾಕೆಂದ್ರೆ ಲಕ್ಷ್ಮಿಯಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಭಗವಂತ ಒಂದು ಮಹಿಮೆಯನ್ನು ತೋರಿಸ್ತಾನೆ, ಚತುರ್ಮುಖರಲ್ಲಿ ಪ್ರವೇಶ ಮಾಡಿ ಮತ್ತೊಂದು, ವಾಯುದೇವನಲ್ಲಿ ಇನ್ನೊಂದು. ಹಾಗಾಗಿ ಬೇರೆ ಬೇರೆ ಉತ್ಕರ್ಷವನ್ನು ಪ್ರತಿಪಾದಿಸ್ತಕ್ಕಂಥ ಧರ್ಮವುಗಳು. ಈಗ ಸ್ಥೂಲವಾಗಿ ನಾವು ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ ಅಂತ ಹೇಳ್ಬಹುದು. ಆದರೆ ಲಕ್ಷ್ಮಿಯಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ತೋರಿಸ್ತಕ್ಕಂತಹ ಒಂದು ಅವನ ಉತ್ಕರ್ಷ ಪ್ರತಿಪಾದಕ ಧರ್ಮವೇ ಬೇರೆ. ಮತ್ತೊಬ್ಬನಲ್ಲಿ ಮತ್ತು ಕೊನೆಗಾಗುವಾಗ ದುರ್ಯೋಧನಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡುವವ, ಹಾಗೆ ಭೀಮಸೇನಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಅವನ ಚಟುವಟಿಕೆ ನಡೆಸುವವ, ಇದು ಬೇರೆ ಬೇರೆ ಧರ್ಮಗಳು. ಹಾಗಾಗಿ ಅವನ ಉತ್ಕರ್ಷವನ್ನು ಹೇಳ್ತಕ್ಕಂಥ ಬೇರೆ ಬೇರೆ ಧರ್ಮಗಳನ್ನು, ಅನಂತ ಧರ್ಮಗಳನ್ನು ತಿಳಿಸುವುದರಿಂದ ಬರೀ ವಿಶ್ವನಾಮವೇ ಅನಂತ ಅರ್ಥಗಳನ್ನು. ಹೀಗೆ ಎಲ್ಲ ನಾಮಗಳು ಕೂಡ ಈ ರೀತಿ ಅನಂತ ಅರ್ಥದಲ್ಲಿ ತೆರೆದುಕೊಳ್ಳಬಲ್ಲವು. ಹಾಗಾಗಿ ಅನಂತ ಜಿತೆ ನಮಃ, ಸಹಸ್ರ ಜಿತೆ ನಮಃ, ಅನಂತ ಜಿತೆ. ಸಹಸ್ರ ನಾಮಗಳನ್ನು ಒಳಗೊಂಡವ, ಅದರ ಅರ್ಥವಾಗಿ ಅರ್ಥಕ್ಕೆ ಸಂಬಂಧಪಟ್ಟ ಗುಣಗಳಾಗಿ ಅನಂತ ಗುಣಗಳನ್ನು ಭಗವಂತ ಹೊಂದಿದವ. ಈ ಅನುಸಂಧಾನದಿಂದ ಭಗವಂತನನ್ನು ನಾವು ಅನಂತ ಜಿತೆ ನಮಃ ಅಂತ ಸ್ತುತಿಸಬೇಕಾದದ್ದು. ವಿಷ್ಣು ಸಹಸ್ರನಾಮ ದೊಡ್ಡ ಶ್ರೇಷ್ಠವಾದ ಒಂದು ಸ್ತೋತ್ರ. ಯಾಕೆಂದ್ರೆ ಭೀಷ್ಮರು ಎಲ್ಲ ಧರ್ಮಗಳನ್ನು ಯುಧಿಷ್ಠಿರನ ಮೇಲೆ ಮುಂದೆ ಪ್ರಸ್ತುತಪಡಿಸಿ ಕೊನೆಗಾಗುವ ಯುಧಿಷ್ಠಿರ ಕೇಳ್ತಾನೆ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ. ಅಜ್ಜ, ನೀವು ಇಷ್ಟುವರೆಗೆ ಅನೇಕ ಧರ್ಮಗಳ ಮಾಹಿತಿಯನ್ನು ನೀಡಿದ್ರಿ, ಮುಖ್ಯವಾಗಿ ನಿಮಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಧರ್ಮ ಯಾವುದು? ನಮಗೆ ಆತ್ಮೀಯವಾಗಿ ಯಾವ ಸಂದೇಶ ಕೊಡಬೇಕು ಅಂತ ಯುಧಿಷ್ಠಿರ ಕೇಳಿದಾಗ, ಏಷಮೇ ಸರ್ವಧರ್ಮಾಣ ಧರ್ಮೋಧಿಕತಮೋ ಮತಃ. ಭೀಷ್ಮರು ಹೇಳುವಂತ, ನೋಡು ಮೊಮ್ಮಗ, ನನಗೆ ಸಮ್ಮತವಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ಥವೈ ಅರ್ಚೆ ನರಸದಾ. ವಿಷ್ಣು ಸಹಸ್ರನಾಮ ಹೇಳಿ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡುವಂತಹದ್ದು ನನ್ನ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದದ್ದು. ಹಾಗಾದ್ರೆ ಈ ಶ್ರೇಷ್ಠ ಧರ್ಮದ ಪಾಲನೆಗೆ ಪೋಷಕವಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರ.
ಹಾಗಾಗಿ ವಿಷ್ಣು ಸಹಸ್ರನಾಮ ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠಿಸಬೇಕು, ವಿಷ್ಣು ಸಹಸ್ರನಾಮ ಪಠನ ಪೂರ್ವಕವಾಗಿ ಪೂಜೆ ಮಾಡಬೇಕು. ಒಂದೊಮ್ಮೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಕನಿಷ್ಠ ಪಕ್ಷ ಒಂದು 20 ನಿಮಿಷ ಆದರೂ ಬೇಕು. ಅಷ್ಟಕ್ಕೆ ಅವಕಾಶ ಇಲ್ಲದಿದ್ದಾಗ ಅರ್ಜುನ ನಮಗೊಂದು ಉಪಕಾರ ಮಾಡಿದ್ದಾನೆ. ಇದು ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರುತ್ತೆ. ಅವ ಕೇಳಿದ ಕೃಷ್ಣನ ಹತ್ರ, ನಿನಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ ಇದೆ ಅಲ್ಲ, ಒಂದೊಮ್ಮೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಲಿಕ್ಕೆ ನಮಗೆ ಅಷ್ಟು ಅವಕಾಶ ಇಲ್ಲ ಅಂತ ತಿಳ್ಕೊ. ಆಗ ನಾವು ಏನು ಮಾಡಬೇಕು ಅಂದಾಗ ಕೃಷ್ಣ ಅದಕ್ಕೆ ಒಂದು ಉಪಾಯವನ್ನು ಸೂಚಿಸ್ತಾನೆ. ಯೋಮಾಂ ನಾಮ ಸಹಸ್ರೇಣ ಸ್ತೋತುಮಿಚ್ಛತಿ ಪಾಂಡವ ಸೋಹಂ ಏಕೇನ ಶ್ಲೋಕೇನ ಸ್ತುತ ಏವ ನ ಸಂಶಯ. ನೋಡು ಅರ್ಜುನ, ಯಾರು ಸಹಸ್ರನಾಮದಿಂದ ನನ್ನನ್ನು ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ, ಅವರಿಗೆ ಅದನ್ನು ಪೂರೈಸಲಿಕ್ಕೆ ಅವಕಾಶ ಇಲ್ಲ ಅಂತಾದ್ರೆ ಒಂದು ಶ್ಲೋಕದಿಂದ ನನ್ನನ್ನು ಸ್ತುತಿಸಬಹುದು. ನೋಡು, ಸ್ತುತಯೇವ ನ ಸಂಶಯ. ಮತ್ತೆ ಆ ಒಂದು ಸ್ತೋತ್ರದಿಂದ, ಆ ಒಂದು ಶ್ಲೋಕದಿಂದ ಹೇಳಿದಾಗಲೂ ಕೂಡ ವಿಷ್ಣು ಸಹಸ್ರನಾಮದಿಂದ ಸ್ತುತಿಸಿದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳಿ ಆ ಶ್ಲೋಕ ಯಾವುದು ಗೊತ್ತಂತ ಕೃಷ್ಣ ಉಲ್ಲೇಖ ಮಾಡುವಂತಹದ್ದು. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರುಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಈ ಶ್ಲೋಕವನ್ನು ಕೃಷ್ಣ ಉಲ್ಲೇಖ ಮಾಡುವಂತ ವಿಷ್ಣು ಸಹಸ್ರನಾಮದ ಪ್ರತಿನಿಧಿ. 1000 ನಾಮಗಳನ್ನು ನೀವು ಭಕ್ತಿಪೂರ್ವಕವಾಗಿ ಉಚ್ಚಾರಣೆ ಮಾಡಿದಾಗ, ಪಠನೆ ಮಾಡಿದಾಗ, ಜಪಿಸಿದಾಗ ಏನು ಪುಣ್ಯ ಬರುತ್ತೋ, ಸೋಹಂ ಏಕೇನ ಶ್ಲೋಕೇನ ಸ್ತುತಯೇವ ನ ಸಂಶಯ. ಒಳ್ಳೆ ಅನುಸಂಧಾನ ಪೂರ್ವಕವಾಗಿ ಈ ಸ್ತೋತ್ರ ಹೇಳಿದ್ರೆ ಎಲ್ಲ ಸಹಸ್ರನಾಮ ಹೇಳಿದ ಪುಣ್ಯ ಬರುತ್ತೆ. ಇಲ್ಲಿ ನೋಡಿ, ಇದರ ವೈಶಿಷ್ಟ್ಯ ಗಮನಿಸಬೇಕಾದದ್ದು. ಇದರಲ್ಲಿ 2 ಸಲ ನಮಃ ಅಂತಿದೆ. ಪ್ರಾರಂಭದಲ್ಲಿ ನಮೋಸ್ತ್ವನಂತಾಯ, ಆಮೇಲೆ ಯುಗಧಾರಿಣೇ ನಮಃ. ಅಂದ್ರೆ ಈ ಶ್ಲೋಕವನ್ನು ನಾವು ಭಗವಂತನ ದಾಸ್ಯ ಮತ್ತು ಆತ್ಮನಿವೇದನೆ. ನಮಃ ಅನ್ನುವುದು ದಾಸ್ಯ ಮತ್ತು ಆತ್ಮನಿವೇದನ ಭಕ್ತಿಯ ಪ್ರಕಾರಕ್ಕೆ ನಾವು ಬಳಸುವಂತದ್ದು. ಭಗವಂತನ ನನ್ನ ಶರೀರವನ್ನು ಅವನ ದಾಸ್ಯಕ್ಕೆ ನಾನು ವಿನಿಯೋಗಿಸಿದ್ದೇನೆ ಅಂತ ಹೇಳಲಿಕ್ಕೆ ನಮಃ ಅಂತ ಹೇಳ್ಬೋದು. ಕೊನೆಗೆ ಆತ್ಮನಿವೇದನೆ, ಇಡೀ ನನ್ನ ಸ್ವರೂಪವನ್ನೇ ಭಗವಂತನಿಗೆ ಅರ್ಪಿಸಿರುವಂತಹದ್ದು. ಅವ ಎಲ್ಲ ಕಾಲದಲ್ಲಿ ನನಗೆ ಅಂತರ್ಯಾಮಿ ಆಗಿದ್ದಾನೆ ಅಂತ ತಿಳ್ಕೊಳ್ಳುವಂತಹದ್ದು. ಇದು ಆತ್ಮನಿವೇದನೆ. ಅದಕ್ಕೆ ಸಂಕೇತವಾಗಿ ನಮಃ ಅಂತ ಹೇಳುವಂತಹ. ಸರಿ, 2 ನಮಃ ಇದೆ. ಮತ್ತೆ ಸಹಸ್ರ ಮೂರ್ತಯೇ, 1000 ಮೂರ್ತಿಯನ್ನು ಹೊಂದಿದವ ಅಂತ ಅದರ ಉಲ್ಲೇಖ ಇದೆ. 1000 ರೂಪಗಳನ್ನು ಹೊಂದಿದ್ದು ಕೂಡ ಅನಂತವ. ಬರೇ 1000 ಗುಣಗಳು ಮಾತ್ರ ಅಲ್ಲ, 1000 ನಾಮಗಳು ಮಾತ್ರ ಅಲ್ಲ. ಈಗ ನಾವು ವಿಶ್ಲೇಷಣೆ ಮಾಡಿದಂತೆ ಅನಂತ ನಾಮಗಳು, ಅನಂತ ಗುಣಗಳು ಅವನಲ್ಲಿವೆ. ಬರೇ 1000 ರೂಪಗಳು ಮಾತ್ರ ಅಲ್ಲ. ಆ ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ, ಸಹಸ್ರ ಪಾದಾಕ್ಷಿ ಶಿರೋರುಬಾಹವೇ. ಅವನ ಒಂದೊಂದು ಆ ಶರೀರದಲ್ಲಿ ಸೇರಿರ್ತಕ್ಕಂಥ ಒಂದೊಂದು ಅವಯವು ಕೂಡ 1000 ಸಂಖ್ಯೆಯಲ್ಲಿದೆ. ಅದು ಮತ್ತೆ ಸಹಸ್ರ ಅವನ ಜೊತೆಗೇ ಇರುವಂತ, ಅವನ ಸ್ವರೂಪಾತ್ಮಕವಾಗಿರುವಂತ ಸಹಸ್ರನಾಮ್ನೆ 1000 ನಾಮಗಳು. ಅವ ಪುರುಷಾಯ, ಪುರುಷೇತೆ, ಎಲ್ಲರ ಶರೀರದಲ್ಲಿ ಇರುವವ. ನಮ್ಮ ಆಯುಷ್ಯವನ್ನು ನಿಯಮಿಸ್ತಾ, ಹಾಗೆಯೇ ನಮ್ಮ ನಾಡಿಗಳನ್ನು ನಿಯಮಿಸ್ತಾ ಪುರುಷೇತೆ, ನಮ್ಮ ಶರೀರದಲ್ಲಿ ಇರುವವ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ಭಗವಂತ, ಶಾಶ್ವತ ಯಾವತ್ತೂ ಇರುವವ. ಸಹಸ್ರ ಕೋಟಿ ಯುಗಧಾರಿಣೇ ನಮಃ. 1000 ಯುಗಗಳನ್ನು ಧಾರಣೆ ಮಾಡ್ತಾ ಇದ್ದಾನೆ ಅವ. ನಮ್ಮ ಆಯುಷ್ಯವನ್ನು ನಿಯಂತ್ರಣ ಮಾಡುವ ಮೂಲಕ, ಎಲ್ಲರ ಆಯುಷ್ಯವನ್ನು ತನ್ನ 72,000 ರೂಪಗಳ ಮೂಲಕ ನಿಯಮನ ಮಾಡುವ ಮೂಲಕ ಸಹಸ್ರ ಕೋಟಿ ಯುಗಧಾರಿ, 1000 ಯುಗಗಳನ್ನು ಧಾರಣೆ ಮಾಡುವವ ಅಂತ ಭಗವಂತನ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾಗಿರ್ತಕ್ಕಂತಹ ರೂಪಗಳ ವೈಭವವನ್ನು ಹೇಳುವುದು ಇದು ವರ್ಣನೆ ಮಾಡ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂತಹ ಒಂದು ಅನುಸಂಧಾನ ಪೂರ್ವಕವಾಗಿ ಈ ಶ್ಲೋಕವನ್ನು ನಾವು ಹೇಳಿಬಿಟ್ರೆ ವಿಷ್ಣು ಸಹಸ್ರನಾಮ ಹೇಳಿದಂತೆ ಆಗುತ್ತೆ. ಹಾಗಂತ ವಿಷ್ಣು ಸಹಸ್ರವನ್ನು ಬಿಟ್ಟು ಬಿಡುವುದೇ ಇಲ್ಲ, ಅವಕಾಶ ಇದ್ರೆ ಹೇಳಲೇಬೇಕಾಗುತ್ತೆ. ಒಂದು ವೇಳೆ ಅವಕಾಶ ಇಲ್ಲದಿದ್ರೆ ಈ ಶ್ಲೋಕವನ್ನಾದರೂ ಕೂಡ ಅನುಸಂಧಾನ ಪೂರ್ವಕವಾಗಿ ಹೇಳಬೇಕಾಗುತ್ತೆ. ಒಂದೊಮ್ಮೆ ಈ ಶ್ಲೋಕವನ್ನು ಹೇಳಲಿಕ್ಕಾಗದಿದ್ರೆ ಸಹಸ್ರಜಿತೇ ನಮಃ, ಅನಂತಜಿತೇ ನಮಃ. ವಿಷ್ಣು ಸಹಸ್ರನಾಮ 366, 307 ನಾಮಗಳ ಮೂಲಕ ಇಡೀ ಸಹಸ್ರನಾಮವನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕಾಗುತ್ತೆ.
ಸಹಸ್ರನಾಮಗಳನ್ನು ಹೊಂದಿದವ, ಆ ಸಹಸ್ರನಾಮ ಪ್ರತಿಪಾದ್ಯಗಳಾಗಿ ಸಾವಿರ ರೂಪಗಳನ್ನು ಹೊಂದಿದವ, ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಬೃಹತಿ ಸಹಸ್ರವನ್ನು ಹೊಂದಿದವ, ಬೃಹತಿ ಸಹಸ್ರದಲ್ಲಿ ಪ್ರತಿಪಾದ್ಯಗಳಾಗಿರ್ತಕ್ಕಂಥ 72,000 ಭಗವದ್ ರೂಪಗಳನ್ನು ಹೊಂದಿದವ. ಇದನ್ನೆಲ್ಲ ಚಿಂತನೆ ಮಾಡ್ತಾ ಸಹಸ್ರ ಜಿತೇ ನಮಃ, ಅನಂತ ಜಿತೇ ನಮಃ, ಅನಂತ ನಾಮಗಳನ್ನು ಅನಂತ ಗುಣಗಳನ್ನು ಹೊಂದಿದವ ಅಂತ ಅನುಸಂಧಾನ ಪೂರ್ವಕವಾಗಿ ನಾವು ಹೇಳಿಬಿಟ್ರೆ ನಮಗೆ ನಮ್ಮ ಪಾಲಿಗೆ ಭಗವಂತ ಸಹಸ್ರಜಿತ ಆಗ್ತಾನೆ, ಅನಂತ ಜಿತ ಆಗ್ತಾನೆ. ಸಹಸ್ರಂ ಜಿತ್ ಅಂದ್ರೆ ಜಾಪಯತಿ, ಆ 1000 ರೂಪಗಳು ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಂತೆ ಮಾಡ್ತಾನೆ. ಜಾಪಯತಿ ಅಂದ್ರೆ ಪ್ರಾಪಯತಿ ಅಂತ ಅರ್ಥ, ಅಂತರ್ನೀತ ನಿತ್ಯ. ನಾವು ಒಳ್ಳೆ ಅನಂತ ಜಿತೇ ನಮಃ ಸಹಸ್ರ ಜಿತೇ ನಮಃ ಅಂತ ಅನುಸಂಧಾನ ಪೂರ್ವಕವಾಗಿ ಹೇಳಿದ್ರೆ ಆ 1000 ರೂಪಗಳು ಕೂಡ ಬಂದು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ಭಗವಂತ ಮಾಡ್ತಾನೆ. ಅನಂತ ಜಿತೇ ನಮಃ, ಆ ಪಠನಕ್ಕೆ ಅನಂತ ಫಲ ಬರುವಂತೆ ಮಾಡ್ತಾನೆ. ಅನಂತಂ ವಿಷ್ಣು ಸನ್ನಿಧೌ ಅಂತ ಇರುವಂತಹದ್ದು. ಭಗವಂತನನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಈ ನಾಮವನ್ನು ಹೇಳಿದಾಗ ಅನಂತ ಜಿತ್ ಆಗ್ತಾನೆ, ಅನಂತ ಫಲ ಬರುವಂತೆ ಭಗವಂತ ಮಾಡ್ತಾನೆ. ಹಾಗಾಗಿ ಸಹಸ್ರಜಿತ್ ಅನಂತ ಜಿತ್ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ಅದು ತೆರೆದುಕೊಳ್ಳುತ್ತೆ, ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತೆ. ಈಗ ನಾವು ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ಅನಂತಜಿತ್ ಮತ್ತು ಸಹಸ್ರಜಿತ್ ನಾಮಗಳು ಹೇಗೆ ತೆರೆದುಕೊಳ್ಳಬಲ್ಲವು ಅಂತ ನಾವು ಚಿಂತನೆ ನಡೆಸಿದ್ದೇವೆ. ಆ ಚಿಂತನೆಗೆ ಅನುಗುಣವಾಗಿ ಒಳ್ಳೆಯ ಅನುಸಂಧಾನವನ್ನು ನಡೆಸ್ತಾ, ಹಾಗಾಗಿ ಸಹಸ್ರಜಿತೇ ನಮಃ ಅನಂತಜಿತೇ ನಮಃ ಅಂತ ವಿಷ್ಣು ಸಹಸ್ರನಾಮದ ಅನುಸಂಧಾನವನ್ನು ನಡೆಸ್ತಾ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿವಾಲಂ ವಿಷ್ಣುರ್ಮೇ ಪರಮಸ್ವರತ್ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯತ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು.